ಹಾಗೆ ಕಾದು ಕೆಂಡವಾಗಿರುವ ಮಂಡ್ಯ ಅಖಾಡ ಮತ್ತಷ್ಟು ರಂಗೇರಲಿದೆ. ನಟ ದರ್ಶನ್ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರವನ್ನ ಮಾಡ್ತಾ ಇದ್ದು ಜೆಡಿಎಸ್ ಪಾಳೆಯದಲ್ಲಿ ಭಯ ಶುರುವಾಗಿದೆ. ಮೊದಲ ದಿನವೇ ಚಾಲೆಂಜಿಂಗ್ ಸ್ಟಾರ್ 28 ಹಳ್ಳಿಗಳಲ್ಲಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ಮಾಡ್ತಿದ್ದಾರೆ. ಕೆಆರ್ಎಸ್ನಿಂದ ಆರಂಭ ಆಗಿರೋ ಪ್ರಚಾರ ಬಸ್ತಿಪುರ, ಬೆಳಗೊಳ, ಹೊಸ ಆನಂದೂರು, ಮೊಗರಹಳ್ಳಿ, ಹೊಸಹಳ್ಳಿ, ಪಾಲಹಳ್ಳಿಯಲ್ಲಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಕೆಲವು ಹೊತ್ತಲ್ಲೇ ಶ್ರೀರಂಗಪಟ್ಟಣ ತಲುಪಲಿರೋ ದರ್ಶನ್ ಅಲ್ಲಿಂದ ಗಂಜಾಂ, ನಗುವನಹಳ್ಳಿ, ಚಂದಗಾಲು, ಹೊಸೂರು, ಮೇಳಾಪುರ, ಹೆಬ್ಬಾಡಿ, ಹುಂಡಿ, ಹೆಬ್ಬಾಡಿ, ಹಂಪಾಪುರ, ಚಿಕ್ಕಂಕನಹಳ್ಳಿ ಈ ಸಾಕಷ್ಟು ಕಡೆಗಳಲ್ಲಿ ಮತಯಾಚನೆಯನ್ನ ಮಾಡಲಿದ್ದಾರೆ. ನಂತರ ಸುಗ್ಗನಹಳ್ಳಿ, ಬಂತಗನಹಳ್ಳಿ, ಬಿದರಹಳ್ಳಿ, ಚನ್ನಹಳ್ಳಿ, ತರೀಪುರ, ಮಹದೇವಪುರ ಹಾಗೆ ಸಂಜೆ 7:30ಕ್ಕೆ ಮಂಡ್ಯದ ಕೊಪ್ಪಲು ಬಳಿಕ ಅರೆಕೆರೆಯಲ್ಲಿ ದಿನದ ಪ್ರಚಾರವನ್ನ ಮುಗಿಸಲಿದ್ದಾರೆ. ಅಮ್ಮನಿಗೇನು ಬಂದು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತಲ್ಲ, ಅಪ್ಪಾಜಿ ಮಾಡಿರೋ ಕೆಲಸನ ಪೂರ್ಣಗೊಳಿಸ್ಬೇಕು ಅನ್ನೋದೊಂದೇ ಆಸೆ ಅವ್ರಿಗೆ. ನಿಜವಾಗ್ಲೂ ಅವ್ರಿಗೆ ಏನು ಅಧಿಕಾರದ ದಾಹನೂ ಇಲ್ಲ, ಅದ್ರ ಮೋಹನೂ ಇಲ್ಲ. ಯಾಕಂದ್ರೆ ಅವ್ರು ಮೂರ್ ಸಲ MLA ಆಗಿದ್ರೆ, MP ಆಗಿದ್ರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಎಲ್ಲ ಅಧಿಕಾರ ನೋಡಿದಾರ ಅವರು. ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದಿದ್ದ ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ನೀವು ಅರ್ಥ ಮಾಡ್ಕೋಬೇಕು, ಅವ್ರ ಅಧಿಕಾರದ ದಾಹ ಅಂತೂ ಇಲ್ವೇ ಇಲ್ಲ ಅಂತೇಳಿ. 18ನೇ ತಾರೀಕು ಕ್ರಮ ಸಂಖ್ಯೆ 20. ಈಗ ಇಲ್ಲ ಅಮ್ಮ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸುಮಲತಾ ಎ ಕ್ರಮ ಸಂಖ್ಯೆ 20 ಇದ್ರ ಸೌಂಡ್ ಇರ್ಬೇಕಣ. ಆದ್ರಿಂದ ದಯವಿಟ್ಟು 18ನೇ ತಾರೀಕು ಇಲ್ಲಿ ವಯಸ್ಸಾದವರು ಇದ್ದಾರೆ, ದಯವಿಟ್ಟು ಮನೆಯಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ಗಳನ್ನು ಕರ್ಕೊಂಡೋಗಿ ಅವ್ರಿಗೆ ಕ್ರಮ ಸಂಖ್ಯೆ ತೋರಿಸಿ ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರ ನಮ್ ಕಳ್ಕಳಿ ಪ್ರಾರ್ಥನೆ. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಈ ಕೂಗು 18ನೇ ತಾರೀಕು ಅಂತಾನೆ ಇರ್ಬೇಕಣ್ಣ. ದಯವಿಟ್ಟು ಕೇಳ್ಕೊಳ್ತೀವಿ, ಎಲ್ಲ ತಂದೆ ತಾಯಿ ಎಲ್ಲರೂ. ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವೇನೂ ಮಾತಾಡಲ್ಲ, ಎಲ್ಲರೂ ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಆದ್ರೆ ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನ್ ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಣ್ಣ.